ಬಿ ಸರೋಜದೇವಿಯವರ ಅಂತ್ಯಕ್ರಿಯೆಗೆ ಎಲ್ಲ ಅಂತಿಮವಾದಂಥ ಸಿದ್ಧತೆಯನ್ನ ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತ ವ್ಯವಸ್ಥೆ ಮಾಡಿಕೊಂಡಿದೆ. ಸರ್ಕಾರಿ ವಿಧಿವಿಧಾನಗಳ ಜೊತೆಯಲ್ಲಿ ಅಂತ್ಯಕ್ರಿಯೆ ನೆರವೇರ್ತದೆ. ಬಿ ಸರೋಜದೇವಿಯವರಿಗೆ ಹುಟ್ಟೂರಲ್ಲೇ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಆಸೆ ಇತ್ತು. ಅವರ ಬಯಕೆಯಂತೆ ಇವತ್ತು ಇಲ್ಲಿ ನೆರವೇರಿಸ್ತಾ ಇದ್ದೀವಿ. ಬಿ ಸರೋಜದೇವರು ನಮ್ಮ ತಾಲೂಕಿನವರಾದರೂ ಕೂಡ ಊರು ಮತ್ತೆ ಅಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ಅವರ ಒಡನಾಟ ಕಡಿಮೆ ಇತ್ತು. ಜೊತೆಗೆ ಅವರಿಗೆ ಊರಿನ ಬಗ್ಗೆ ತಾಲೂಕಿನ ಬಗ್ಗೆ ತುಂಬ ಅಭಿಮಾನ ಇತ್ತು. ನಾವು ತಾಲೂಕಿನ ಆಡಳಿತ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀವಿ. ಅದು ರಾಮನಗರ ಮತ್ತು ಚನ್ನಪಟ್ಟಣ ಎರಡು ಕಡೆಯೂ ಕೂಡ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ. ನಂತರ ನೇರವಾಗಿ ಇಲ್ಲಿಗೆ ತಗೊಂಡು ಬಂದು ಅವಳು ಬಹಳ ಸರಳವಾಗಿ ಅಂತ್ಯಕ್ರಿಯೆ ಆಗಬೇಕು ಅಂತೇಳಿ ಹೇಳಿದ್ರು ಅಂತೇಳಿ ಅವರ ಅಳಿಯಂದರು ಮಗ ಎಲ್ಲ ನನ್ನ ಹತ್ರ ಮಾತಾಡಿದ್ರು. ನಾನು ರಾತ್ರಿ ಅವರ ನಿವಾಸಕ್ಕೆ ಹೋಗಿದ್ದೆ. ಮಲ್ಲೇಶ್ವರಂಗೆ ಹೋಗಿ ನಾನು ಮಾತಾಡಿದೆ ಯಾವ ರೀತಿ ಮಾಡಬೇಕು ಅಂತ. ಇಲ್ಲ, ಸರಳವಾಗಿ ಮಾಡಿ ಕೇಳಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಹೌದು, ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಬರ್ತಾರೆ.